ನನಗೆ ಎಷ್ಟೋ ಜನ ಕರೆಸಿ ಏನೇನೋ ಮಾಡಿದ್ದಾರೆ, ಏನೇನೋ ವಾರ್ನಿಂಗು ಅದು ಆ ಥರ ಈ ಥರ. ನಗ್ತಾ ಇರ್ತೀನಿ ಅಷ್ಟೇ ನಾನು, ನಗ್ತಾ ಇರ್ತೀನಿ. ಅವ್ರ ಬಗ್ಗೆ ಎಲ್ಲ ನಂಗೆ ತುಂಬ ಗೌರವ ಬಿಡ್ರಿ. ಅಂಬರೀಷ್ ಅವ್ರ ಥರ ಹುಲಿ ಥರ ಯಾರು ಬದುಕಕ್ಕೆ ಸಾಧ್ಯನೇ ಇಲ್ಲ ರೀ. ಯಾವತ್ತೂ ಅವ್ರಿಗೆ ಬನ್ನಿ ಕೂತ್ಕೊಳ್ಳಿ, ಬಾರ ನಿನ್ನ ಅಕ್ಕನ ಕೂತ್ಕೊಂತಾನೆ ಹೇಳ್ತಾ ಇದ್ದಿದ್ದು ಅಂಬರೀಷ್ ಅಣ್ಣ. ಹೌದು, ನಾವು ಕೇಳಿದ್ದೀವಿ. ಏನಣ್ಣ ಹಿಂಗೆ ಬೈತಾಳು, ನಾನು ನಿಮಗೋಸ್ಕರ ನೋಡಪ್ಪ ನಿಂಗೆ ಮರ್ಯಾದೆ ಕೊಡ್ಬೇಕಾ, ನಾನು ಬಾರಲ್ಲೋ ಮುಚ್ಕೊಂಡು ಅಂದರೆ ನನ್ನ ಆತ್ಮೀಯರು, ಬನ್ನಿ ಸಾರ್ ಅಂದರೆ ನಮ್ಮ ದುಶ್ಮನ್ಗಳಿಗೆ. ನಿನಗೆ ಯಾವ್ದು ಬೇಕೋ, ಏನ ಬರ ಇಲ್ಲಿ ದಿನ ಬೆಳಿಗ್ಗೆ ಆದರೆ ತಿಂಡಿ ತಿಂತೀಯನ, ಊಟ ಮಾಡ್ತೀಯನ, ಬಿಡ ಆರಾಮಾಗಿದ್ಯಾ, ಎಷ್ಟು ತಿಂದ್ಯಾ ಮಾತ್ರೆ ಅದು, ಇಲ್ಲ ನಾ ಇನ್ನೂ ಮಾತ್ರೆ ತಿಂದಿಲ್ಲ, ಆ ಲೆವೆಲಿಗೆ ಬಂದಿಲ್ಲ, ಬಿಡ ಮತ್ತೆ ಲೈ ಆರಾಮಾಗಿದೆ, ಯಾಕೋ ಯೋಚನೆ ಮಾಡ್ತೀಯಾ. ನೋಡ, ಮೋಸ ಮಾಡೋರು ಒಂದು ಜೋಬಲ್ಲಿ ದುಡ್ಡು ಇಟ್ಕೊಂಡಿರ್ತಾರಂತೆ, ಒಂದು ಜೋಬಲ್ಲಿ ಮಾತ್ರೆ ಇಟ್ಕೊಂಡಿರ್ತಾರಂತೆ. ಅವರಲ್ಲಿ ಏನು ಗೊತ್ತಾ, ವಾರಕ್ಕೆ 5% 10% ತೊಗೊಳ್ಳೋರು. ನಾವು ಯಾವಾಗ ಇದನ್ನು ಕೊಡೋಕ್ಕೆ ಸ್ಟಾರ್ಟ್ ಆದ್ವಿ, ಎಲ್ಲ ನಮ್ಮ ಕಡೆ ತಿರುಗಿದ್ರು. ಬಂದು ತುಂಬ ಜನ, ಅಶ್ವತ್ಥ ಅಂತ ಒಬ್ಬ ಇದ್ದ, ಒಬ್ಬ ಶೆಟ್ಟಿ, ಒಬ್ಬ ಒಂದು 7-8 ಜನ ಬಂದು ನನ್ನ ಮೇಲೆ ಗಲಾಟೆ ಮಾಡಿದ್ರೆ, ನಮ್ಮ ಬಾಯಿಗೆ ಮಣ್ಣಾಗ್ತಾ ಇದೆಯಾ ನೀನು, ಎಷ್ಟೋ ಸಿನಿಮಾ ಮಾಡಿದ್ ನೀನು, 5 ಕೋಟಿ 6 ಕೋಟಿ ಸಿನಿಮಾ ಮಾಡಿದ್ರೆ 1 ಕೋಟಿ ಹೊಡ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲರೂ ಅಲ್ಲ, ಕೆಲವರು ಎಲ್ಲರೂ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ. ಈ ಸಿನಿಮಾದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ಕು ಅದು ಇದ್ದು ಅಯ್ಯಯ್ಯ ನಿಮ್ಮ ಮೇಲೆ ಎಲ್ಲ ಅಲ್ಲ, ಜನರಲ್ ಆಗಿ ಅಸಹ್ಯ ಅದೆಲ್ಲ ನಡೀತದೆ ಸರ್. ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ನಡೀತಾ ಸಿನಿಮಾ ನಡೀತವೆ ಸರ್. ನಾನು ಕಣ್ಣಿಂದ ನೋಡಿದ್ದೀನಿ ಸರ್, ಈ ಸಿನಿಮಾದಲ್ಲೇ ನೋಡಿದ್ದೀನಿ ಸರ್. ನಾನು ಯಾರ್ಯಾರೋ ಮಾಡಿದವ್ರನ್ನೆಲ್ಲ ನೋಡಿದ್ದೀನಿ, ನನಗೆ ಅನುಭವ ಆಯ್ತದು. ಯಾಕೆ ಬೇಕು ನಮಗೆ, ನಾವು ದೇವ್ರು ನಂಬ್ಕೊತೀವಿ, ನಾವು ದೇವ್ರಿಗೆ ಬೈತೀನಿ. ನಾನು ಯಾಕೆ ಬೈತೀರಿ ದೇವ್ರಿಗೆ? ನೀನು ಬದುಕಿದ್ಯಾ, ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇರಬೇಕಾದ್ರೆ ನೀನೇನು ಮಾಡ್ತಾ ಇದ್ಯಪ್ಪ, ಇಲ್ಲ ನಾನು ಅನ್ಯಾಯ ಮಾಡಿದರೆ ನನಗೆ ಪನಿಷ್ಮೆಂಟ್ ಕೊಡು, ನನಗೆ ಬೇಕಾದ್ರೆ ಇವತ್ತೇ ನನ್ನ ಪ್ರಾಣ ತಗೋ, ಚಿಂತೆ ಇಲ್ಲ. ನೀನು ನನಗೆ ಮೋಸ ಮಾಡಿದವರು, ನನಗೆ ಅಂತಲ್ಲ, ಮೋಸ ಮಾಡಿದವರೆಲ್ಲ ಚೆನ್ನಾಗೇ ಇದ್ದಾರೆ ಇವತ್ತು. ಮೋಸ ಹೋದವರೇ ಕೊರಗ್ತಾ ಇರೋದು. ಮೋಸ ಮಾಡಿದವರು ತುಂಬ ಚೆನ್ನಾಗಿದ್ದಾರೆ, ಮೋಸ ಮಾಡೋರೇ ತುಂಬ ಚೆನ್ನಾಗಿರೋದು. ಒಳ್ಳೇದು ಮಾಡೋರು ತುಂಬ ಕೊರಗ್ತಾ ಇರ್ತಾರೆ. ಪಾಪ ಅವ್ರಿಗೆ ತಿನ್ನೋಕೆ ಅನ್ನ ಇರಲ್ಲ. ನಾನು ತುಂಬ ಸಫರ್ ಪಟ್ಟಿದ್ದೀನಿ, ತುಂಬ ಅಂದರೆ ತುಂಬ ಸಫರ್ ಪಟ್ಟಿದ್ದೀನಿ. ಅಷ್ಟೂ ಜನ ನನಗೆ ಕೆಟ್ಟದ್ದು ಮಾಡಿದವರೆಲ್ಲ ನನ್ನ ಹತ್ರ ಹೆಲ್ಪ್ ತೊಗೊಂಡವ್ರೆ. ನಿಮ್ಮ ಮೇಲೆ ಯಾವತ್ತಾದರೂ ಈ ವಾಮಾಚಾರ, ಇವಾಗ ಬ್ಲ್ಯಾಕ್ ಮ್ಯಾಜಿಕ್ಕು ಮಾಡಿದ್ದಾರೆ, ಎದುರಿಸೋದು? ಸರ್ ಎದುರಿಸೋದು ಅಂದರೆ ನಾನು ಎದುರ್ಕೊಳ್ಳೋಕೆ ಹೋಗಲ್ಲ ಸರ್. ದೇವರು ನಮ್ಮನ್ನು ಹೆಂಗೆ ಇಡಬೇಕೋ ಹಂಗೆ ಇಡ್ತದೆ ಸರ್. ನನಗೆ ಎಷ್ಟೋ ಜನ ಕರೆಸಿ ಏನೇನೋ ಮಾಡಿದ್ದಾರೆ, ಏನೇನೋ ವಾರ್ನಿಂಗು ಅದು ಆ ಥರ ಈ ಥರ. ನಗ್ತಾ ಇರ್ತೀನಿ ಅಷ್ಟೇ ನಾನು, ನಗ್ತಾ ಇರ್ತೀನಿ. ಇರಲಿ, ಪರವಾಗಿಲ್ಲ. ಬಟ್ ಆ ನಗುನ ಅರ್ಥ ಏನು ಅಂತ, ಇವತ್ತು ನೀನು ಮಾಡಬಾರ್ದು ಇರೋದು ಮಾಡ್ತಾ ಇದೆಯಾ, ಮುಂದಕ್ಕೆ ಒಂದು ದಿವಸ ನಿಂಗೆ ದೇವ್ರು ತೋರಿಸಿರೋದು ನಾನು ನೋಡಿದ್ದೀನಿ ಅಲ್ವಾ. ಹೌದು. ನನಗೆ ಅಂಬರೀಷ್ ಅಣ್ಣ ಒಂದು ಮಾತು ಹೇಳ್ತಾ ಇದ್ರು. ಅಂಬರೀಷ್ ಅಣ್ಣ ಅವ್ರ ಬಗ್ಗೆ ಎಲ್ಲ ನಂಗೆ ತುಂಬ ಗೌರವ ಬಿಡ್ರಿ. ಅಂಬರೀಷ್ ಅವ್ರ ಥರ ಹುಲಿ ಥರ ಯಾರು ಬದುಕಕ್ಕೆ ಸಾಧ್ಯನೇ ಇಲ್ಲ ರೀ. ಅವ್ರ ಥರ ಬದುಕೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ, ಅದು ಕನ್ನಡ ಇಂಡಸ್ಟ್ರಿನಲ್ಲಿ, ರಾಜಕೀಯದಲ್ಲಿ, ಪಬ್ಲಿಕ್ಕಾಗಿ. ಯಾವ ಥರ ನಿಮ್ಗೆ ಅಂಬರೀಷ್ ಅಣ್ಣ ನಂಟು? ಸರ್ ನನ್ನ ಕಲಾವಿದ್ರ ಲೆಕ್ಕದಲ್ಲೇ ನಮಗೆ ನೆಂಟು. ಕಲಾವಿದರು. ಆಮೇಲೆ ಅವ್ರು ಯಾವಾಗ ಎಲೆಕ್ಷನ್ ನಿಂತ್ಕೊಂಡ್ರೆ ನಾವೆಲ್ಲ ಕ್ಯಾನ್ವಸ್ ಹೋಗ್ತೇವೆ. ಓಕೆ. ಯಾವತ್ತೂ ಅವ್ರಿಗೆ ಬನ್ನಿ ಕೂತ್ಕೊಳ್ಳಿ, ಬಾರ ನಿನ್ನ ಅಕ್ಕನ ಕೂತ್ಕೊಂತಾನೆ ಹೇಳ್ತಾ ಇದ್ದಿದ್ದು ಅಂಬರೀಷ್ ಅಣ್ಣ. ಹೌದು, ನಾವು ಕೇಳಿದ್ದೀವಿ. ಏನಣ್ಣ ಹಿಂಗೆ ಬೈತಾಳು, ನಾನು ನಿಮಗೋಸ್ಕರ ನೋಡಪ್ಪ ನಿಂಗೆ ಮರ್ಯಾದೆ ಕೊಡ್ಬೇಕಾ, ನಾನು ಬಾರಲ್ಲೋ ಮುಚ್ಕೊಂಡು ಅಂದರೆ ನನ್ನ ಆತ್ಮೀಯರು, ಬನ್ನಿ ಸಾರ್ ಅಂದರೆ ನಮ್ಮ ದುಶ್ಮನ್ಗಳಿಗೆ. ನಿನಗೆ ಯಾವ್ದು ಬೇಕೋ, ಬನ್ನಿ ಸರ್ ಅಂತ ಕೇಳಿದ್ರೆ ಬೇಡ ನಾವು ಹಿಂಗೆ ಬರ್ತೀವಿ ಅಂತ ಬರ್ತೀವಿ. ಆ ಥರ ವ್ಯಕ್ತಿ ಅವರು. ಆ ಥರವೇ ಅವನ ಜೊತೆ ಒಂದು ದಿವಸ ಇದ್ಬಿಟ್ರೆ ನಾವು 1 ತಿಂಗಳಷ್ಟು ಯೋಚನೆ ಮರ್ತು ಇದ್ವಿ ಅಪ್ಪನ ಜೊತೆ ಇದ್ರೆ. ಅಂಬರೀಷನ ಜೊತೆ ಅಯ್ಯ ಅವರು ಹೇಳ್ತಾ ಇದ್ರು. ಒಂದ್ಸತಿ ಕರೆದ್ರು, ಬರೋ ಈ ಕಡೆ ಅಲ್ಲೇ ಏನಣ್ಣ ಎಲ್ಲ ಯಾಕೋ ಹೆಂಗಿದ್ಯಾ ಅಂತ ಕೇಳಿದ್ರು ನನಗೆ. ಇಲ್ಲಿ ಯಾವುದು ವಾಯುಪುತ್ರ ಶೂಟಿಂಗಲ್ಲಿ ಜೊತೆಲಿ ವಾಯುಪುತ್ರ ಚಿರಂಜೀವಿ ಸರ್ಜಾ, ನಾನು ಅಂಬರೀಷ್ ಅವ್ರ ಜೊತೆ ಹಾಕಿ ಇಲ್ಲಣ್ಣ ಎಲ್ಲ ಹಿಂಗೆಲ್ಲ ಆಗೋಯ್ತಣ್ಣ, ಬೇಜಾರಣ್ಣ, ಮೋಸ ಆಗೋಯ್ತಣ್ಣ. ಬಾರ ನಿನ್ನ ಅಕ್ಕನ ಹಿಂಗೆ ಹೇಳಿದ್ದು, ಇದೇ ಮಾತು ನನಗೆ ಹೇಳಿದ್ದು. ಯಾವುದಲ್ಲಿ ಊರ ಹೆಸರು ಚೋಮಾದೇವರು ಏನೋ ಐತೆ ಅಲ್ಲಿ ದೇವಸ್ಥಾನ, ಮರ್ತ್ಬಿಟ್ಟಿದ್ದೀನಿ. ಏನ ಬರ ಇಲ್ಲಿ ದಿನ ಬೆಳಿಗ್ಗೆ ಆದರೆ ತಿಂಡಿ ತಿಂತೀಯನ, ಊಟ ಮಾಡ್ತೀಯನ, ಬಿಡ ಆರಾಮಾಗಿದ್ಯಾ, ಎಷ್ಟು ತಿಂದ್ಯಾ ಮಾತ್ರೆ ಅದು, ಇಲ್ಲ ನಾ ಇನ್ನೂ ಮಾತ್ರೆ ತಿಂದಿಲ್ಲ, ಆ ಲೆವೆಲಿಗೆ ಬಂದಿಲ್ಲ, ಬಿಡ ಮತ್ತೆ ಲೈ ಆರಾಮಾಗಿದೆ, ಯಾಕೋ ಯೋಚನೆ ಮಾಡ್ತೀಯಾ. ನೋಡ, ಮೋಸ ಮಾಡೋರು ಒಂದು ಜೋಬಲ್ಲಿ ದುಡ್ಡು ಇಟ್ಕೊಂಡಿರ್ತಾರಂತೆ, ಒಂದು ಜೋಬಲ್ಲಿ ಮಾತ್ರೆ ಇಟ್ಕೊಂಡಿರ್ತಾರಂತೆ. ಮೋಸ ಮಾಡೋರು ಹೊಟ್ಟೆ ತುಂಬ ಊಟ ಮಾಡದೇ ಇದ್ರೂ ಚಿಂತೆ ಇಲ್ಲ, ಹೊಟ್ಟೆ ತುಂಬ ಮಾತ್ರೆ ತಿನ್ನಬೇಕು.
ಅವ್ರು ಮಾತ್ರೆ ತಿನ್ನಲಿಲ್ಲ ಅಂದರೆ ಎಗರ್ಕೊಂಡ್ಬಿಡ್ತಾರೆ. ನೀನು ಉಪವಾಸ ಇದ್ರೂ ನಡೀತದೆ ನೀನು. ಹೌದು. ಅವರು ಮಾತ್ರೆ ತಿಂದರೆ ಉಪವಾಸ ಇರೋಕ್ಕಾಗ್ತದ? ಚಾನ್ಸೇ ಇಲ್ಲ. ಉಲ್ಬಣ ಆಗ್ತದೆ ಕಾಯಿಲೆ ಒಳಗೆ ಅಲ್ವಾ? ಹೌದು. ಅಂಬರೀಷಣ್ಣ ಹೇಳ್ತಿದ್ರು, ಅದು ನನಗೆ ತುಂಬ ನಾಟು ಬಿಡ್ತದೆ. ನೋಡಿದ್ದೀನಿ ಅದೆಲ್ಲ ನನ್ನ ಕಣ್ಮುಂದೆ ನಡೀತಾ ಇದೆ, ನನ್ನ ಕಣ್ಮುಂದೆ ನಡೀತಾ ಇದೆ, ನೋಡ್ತಾ ಇರ್ತೀನಿ. ನೀವು ಕೇಳಿದ್ರಿ ನೀವೇನೋ ಸೇಡ್ ತೀರ್ಸ್ಕೊ, ನಮ್ಮ ತಾಯೇನೇ ಸೇಡ್ ತೀರ್ಸ್ಕೊಳ್ಳೋದು. ದೇವ್ರು ಅವ್ರು ಚೆನ್ನಾಗಿಟ್ಟಿರಲಿ. ಬಟ್ ದೇವರೇ ನನಗೆ ಈ ಥರ ಇಷ್ಟು ಇವರಿಂದ ನೋವಾಯಿತು ಅಂತ ಮಾತ್ರ ಕೊರಗ್ತಾ ಇರ್ತೀನಿ. ಆ ಕೊರಗೋದಕ್ಕೊಂದು ಫಲ ಸಿಗಲೇಬೇಕಲ್ವಾ? ಸಿಗಬೇಕು. ಇವಾಗ ನೀವು ತಿಂಗಳೆಲ್ಲ ಸಂಬಳ ಮಾಡ್ತಿದ್ರಿ, ಕೆಲಸ ಮಾಡ್ತಿದ್ರಿ, ಸಂಬಳಕ್ಕೋಸ್ಕರ ತಾನೇ ಮಾಡೋದು. ಸಂಬಳ ಏನಕ್ಕೆ ಬೇಕು? ನಮಗೆ ಹೊಟ್ಟೆ ತುಂಬಿಸ್ಕೊಳಕ್ ಬೇಕು, ನಮ್ಮ ಜೀವನಕ್ಕೆ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಬೇಕು. ಮಾಡಬೇಕು ಅಂದ್ರೆ ಏನಾದರೂ ಮತ್ತೆ ದುಡಿಲೇಬೇಕು, ಇಲ್ಲ ತಲೆ ಹೊಡಿಬೇಕಾಯ್ತದೆ. ಹೌದು. ತಲೆ ಹೊಡೆಯೋದಕ್ಕಿಂತ ಒಂದು ಕೂಲಿ ಕೆಲಸ ಮಾಡೋದು ಬೆಸ್ಟ್ ಅಲ್ವಾ? ಬೆಟರ್ ಸರ್. ಹೌದು ಅಲ್ವಾ? ಅದಕ್ಕೆ ನಾವು ಬೇಡ, ನಮ್ಮದೇ ಶೈಲಿ ಬೇರೆ. ನಾನು ಹೇಳಿದೆ ಆವಾಗಲೇ ಗೊತ್ತಾ, ನಮ್ಮ ಮನೇಲಿ ಬರೆದ್ಬಿಟ್ಟೈತೆ, ಕಷ್ಟಪಟ್ಟು ದುಡಿಬೇಕು, ನೀನು 10% ತಿನ್ನಬೇಕು, ಇನ್ನು 90% ಬೇರೆಯವ್ರು ಕಿತ್ಕೊಂಡು ತಿನ್ನಬೇಕು. ಅದೇ ನನ್ನ ಮನೇಲಿ ಇರೋದು. ಬೇರೆಯವ್ರು ಅನ್ಕೊತಾರೆ ಬಿಡಲ್ಲ ಇವತ್ತಲ್ಲಿದ್ರೆ. ಸರ್ ನೋಡ್ತಾ ಇರ್ತಾರೆ ಸರ್ ಕೆಲವರು, ನಾನು ನಿಮ್ಮ ಜಾಬಲ್ಲಿ ದುಡ್ಡಿದ್ರೆ ನಾನು ಆ ದುಡ್ಡು ಬಗ್ಗೆ ಯೋಚನೆ ಮಾಡಿರಲ್ಲ, ನಾನು ಬೇಡ ನೀವು ಅಷ್ಟೇ ಯೋಚನೆ ಮಾಡಿರಲ್ಲ. ಅವನ ಹತ್ರ ದುಡ್ಡು ಐತೆ, ಆ ದುಡ್ಡನ್ನ ಹೆಂಗೆ ಆಚೆ ತೆಗಿಸ್ಬೇಕು, ಹೆಂಗೆ ಅದನ್ನು ಖರ್ಚು ಮಾಡಿಸ್ಬೇಕು, ಆ ಥರ ತುಂಬ ಜನ ಇದ್ದಾರೆ ಸರ್. 180 ಜನ ಇದ್ದಾರೆ ಈಗ. ಇದ್ದಾರೆ ಸರ್, ಇದ್ದಾರೆ. ನಿನ್ನ ಜಾಬಲ್ಲಿ ದುಡ್ಡಿದ್ರೆ ಆ ದುಡ್ಡು ಹೆಂಗೆ ಆಚೆ ತೆಗ್ಸೋದು, ಹೆಂಗೆ ಖರ್ಚು ಮಾಡಿಸೋದು, ಹೆಂಗೆ ಖರ್ಚು ಮಾಡಿಸೋದು, ಹೆಂಗೆ ತರಬೇಕು. ನಾವೆಲ್ಲ ಕಷ್ಟಕ್ಕೆ ತುಂಬ ಜನಕ್ಕೆ ಸಾಲ ಕೊಡ್ತಿದ್ದೆ, ನಾನು ಕೊಡ್ತಿದ್ದೆ, ಆಮೇಲೆ ನಾನು ಕೊಡಿಸ್ತಿದ್ದೆ, ಕೊಡಿಸಿ ಸಿಗಾಕೊಂಡಿದ್ದೀನಿ, ಕೊಟ್ಟು ಕಳ್ಕೊಂಡಿದ್ದೀನಿ. ಅದು ದೇವ್ರಿಗೆ ಗೊತ್ತಷ್ಟೇ, ಯಾರು ನಂಬಲಿ ಬಿಡ್ಲಿ ಗೊತ್ತಿಲ್ಲ, ಅದು ದೇವ್ರಿಗೆ ಗೊತ್ತದು. ಈ ಬಡ್ಡಿ ಫೈನಾನ್ಸ್ ಅದೆಲ್ಲ ಮಾಡ್ತಿದ್ರ ಸರ್? ನಾವೆಲ್ಲ ಬಡ್ಡಿ ಅನ್ಸೋದು ಗಾಂಧಿನಗರದಲ್ಲಿ ಫಸ್ಟು ನಾನು ಬಡ್ಡಿ ಕೊಡ್ತಿದ್ದೆ, 2% 3% ಕೊಡ್ತಿದ್ವಿ. ಓಕೆ. ತುಂಬ ಜನ ಫೈನಾನ್ಸರ್ ನನ್ನ ಮೇಲೆ ಗಲಾಟೆ ಮಾಡಿದ್ರು. ಅವರಲ್ಲಿ ಏನು ಗೊತ್ತಾ, ವಾರಕ್ಕೆ 5% 10% ತೊಗೊಳ್ಳೋರು. ನಾವು ಯಾವಾಗ ಇದನ್ನು ಕೊಡೋಕೆ ಸ್ಟಾರ್ಟ್ ಆದ್ವಿ, ಎಲ್ಲ ನಮ್ಮ ಕಡೆ ತಿರುಗಿದ್ರು. ಬಂದು ತುಂಬ ಜನ, ಅಶ್ವತ್ಥ ಅಂತ ಒಬ್ಬ ಇದ್ದ, ಒಬ್ಬ ಶೆಟ್ಟಿ, ಒಬ್ಬ, ಒಂದು 7-8 ಜನ ಬಂದು ನನ್ನ ಮೇಲೆ ಗಲಾಟೆ ಮಾಡಿದ್ರೆ, ನಮ್ಮ ಬಾಯಿಗೆ ಮಣ್ಣಾಗ್ತಾ ಇದೆಯಾ ನೀನು, ಯಾಕಪ್ಪ ನಾನೇನು ಮಾಡ್ತಾ ಇದ್ದೀನಿ ನಿನಗೆ, ನಾವು ವಾರಕ್ಕೆ 5% ತೊಗೋತೀವಿ, ತಗೋ, ಬೇಡ ಅಂದವ್ರು ಯಾರು, ನೀನು ಈ ಥರ ಕೊಟ್ಬಿಟ್ರೆ ನಮ್ಮ ಹತ್ರ ಎಲ್ಲಿ ಬರ್ತಾರೆ, ನೀನು 2% ಕೊಟ್ಬಿಟ್ರೆ ನಮ್ಮ ಹತ್ರ ಯಾರು ಬರ್ತಾರೆ ತಿಂಗಳಿಗೆ? ಅದನ್ನು ನಮಗೆ ಸರಿಯಾಗಿ ಕೊಡ್ತಿರ್ಲಿಲ್ಲ. ಓಕೆ. ಅವ್ರಿಗೆ ಕರೆಕ್ಟಾಗಿ ಕೊಡೋರು, ಅವ್ರಿಗೆ ಅವರು ಕೊಡೋರು, ನಮಗೆ ಕೊಡ್ತಿರ್ಲಿಲ್ಲ. ಯಾಕಂದ್ರೆ ನೀವು ತುಂಬಾ ಸಾಫ್ಟ್ ಆಗಿ ಅಲ್ಲ ರೀ, ಏನಂದ್ರೆ ಈ ಬುಡ ಇವನು ಕೊಟ್ರೆ ಆಗ್ತದೆ, ಅವನು ಕೊಡ್ಲಿಲ್ಲ ಅಂದ್ರೆ ಬರೋ ತಿಂಗಳು 10 ಹಾಕೋತದೆ, 5% 10% ಆಗೋಗ್ಬಿಡ್ತದ, ಡಬಲ್. ಕೊಟ್ಬಿಡೋರು. ಫಸ್ಟ್ ಎಲ್ಲ ಏನು ಗೊತ್ತಾ, ಸಿನಿಮಾ ರಿಲೀಸಿಗೆ ಮುಂಚೆ, ನಾಳೆ ಸಿನಿಮಾ ರಿಲೀಸು, ಪ್ರಿಂಟ್ ಹಾಕ್ಸ್ಬೇಕು. ಲ್ಯಾಬ್ ಹತ್ರ ಒಂದು ಅದೇ ಈ ಗ್ಯಾಂಗ್ ಒಂದಿತ್ತು, ಶಟ್ರ್ ಗ್ಯಾಂಗು. ಓಕೆ. ಸೂಟ್ ಕೇಸಲ್ಲಿ ದುಡ್ಡು ಇಟ್ಕೊಂಡು ಅಲ್ಲೇ ಓಡಾಡೋರು. ಲಾಸ್ಟಲ್ಲಿ ಲ್ಯಾಬ್ ಕ್ಲಿಯರೆನ್ಸ್ ಆಗಲಿಲ್ಲ ಅಂದರೆ ಪ್ರಿಂಟ್ ಆಗ್ತಿರ್ಲಿಲ್ಲ. ಓಕೆ. ಅಲ್ಲಿ ಕ್ಲಿಯರ್ ಮಾಡಿದ್ರೆ ಪ್ರಿಂಟ್ ಹಾಕಬೇಕಾಗಿತ್ತು. ಫೈನಾನ್ಸರ್ ಯಾರಾದರೂ ಫೈನಾನ್ಸ್ ತಗೊಂಡ್ಬಿಟ್ಟಿದ್ರೆ ಲ್ಯಾಬ್ ಲೆಟ್ರ್ ಕೊಟ್ಬಿಟ್ಟಿರ್ತಾರೆ, ಇವನ ಹತ್ರ ತೊಗೊಂಡಿದ್ದೀವಿ ಅಂತ ಕೊಟ್ಬಿಟ್ರೆ, ಆ ಲೆಟ್ರನ್ನ ಲ್ಯಾಬಿಗೆ ಕೊಟ್ಬಿಟ್ರೆ ಪ್ರಿಂಟ್ ಆಗ್ತಿರ್ಲಿಲ್ಲ. ಪ್ರೊಡ್ಯೂಸರ್ ಏನು ಮಾಡ್ಬೇಕು, ನಾಳೆ ಬೆಳಿಗ್ಗೆ ಡೇಟ್ ಅನೌನ್ಸ್ ಮಾಡೋನೇ, ಪ್ರಿಂಟ್ ಹಾಕ್ಲೇಬೇಕು. ಹೌದು ಸರ್, ನಿಜ. ಇವಾಗ ಇಲ್ಲಿ ಬಂದಿರೋರ ಹತ್ರ ಎಲ್ಲ ಕೈ ಕಾಲು ಹಿಡಿದು ದುಡ್ಡು ವಾರಕ್ಕಿಷ್ಟು ಕೊಡಬೇಕು ಅವ್ರಿಗೆ. ಆವಾಗ ನಾನು ನಂದೊಂದು 2-3 ಫ್ರೆಂಡ್ಸು ಇದನ್ನೇ ಬದಲಾಯಿಸ್ಬಿಟ್ಟಿದ್ವಿ ನಾವು. ಆಗ ಕಷ್ಟಪಟ್ಟು ಮನೆ ಮಠ ಹರಾಜು ಹಾಕ್ಬಿಡ್ತದೆ, ಎಷ್ಟೋ ಜನ ಹರಾಜು ಹಾಕ್ಸ್ಕೊಂಡ್ಬಿಟ್ಟವ್ರೆ, ಮಾರ್ಕೊಂಡು ಬಂದು ಸಿನಿಮಾ ಮಾಡ್ತಾರೆ ಸರ್. ಹೌದು. ನಾಳೆ ಬೆಳಿಗ್ಗೆ ಸಿನಿಮಾ ರಿಲೀಸ್ ಮಾಡೋಕೆ ಅವ್ನಿಗೆ ದುಡ್ಡಿಲ್ಲ ಅಂದರೆ ಎಷ್ಟು ನೋವಾಗ್ತದೆ. ಇವತ್ತಿನ ಬಿಡಿ ಡೈರೆಕ್ಟ್ರುಗಳು ಎಷ್ಟೋ ಸಿನಿಮಾ ಮಾಡಿದ್, ನೀನು 5 ಕೋಟಿ 6 ಕೋಟಿ ಸಿನಿಮಾ ಮಾಡಿದ್ರೆ 1 ಕೋಟಿ ಹೊಡ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲರೂ ಅಲ್ಲ, ಕೆಲವರು ಎಲ್ಲರೂ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನಿಯತ್ತಾಗಿರೋರು ತುಂಬ ಜನ ಇದ್ದಾರೆ. ಇವತ್ತು ದೊಡ್ಡ ಡೈರೆಕ್ಟರ್ಗಳು ಇದ್ದಾರೆ. ಕೆಲವರು ಅವನಿಗೇನು ಇಷ್ಟು % ಅಂತ ಬಂದ್ಬಿಡ್ಬೇಕಷ್ಟೆ. ಕೆಲವರು ಮನೆ ಪ್ರೇಮ್ ಬಗ್ಗೆ ಎಲ್ಲ ಮಾತಾಡ್ತಾರಲ್ಲ, ಇವಾಗ ಪ್ರೇಮ್ ಬಗ್ಗೆ ನೀನು ಮಾತಾಡಿದೆ, ಹೌದು, ಪ್ರೇಮ್ ಹಿಂದೆ ನೀನು ಹೋಗಿದ್ದೆ ಅಲ್ಲ, ಪ್ರೇಮ್ ನಿನ್ನಿಂದೆ ಬಂದಿದ್ದ, ಪ್ರೇಮ್ ಹಿಂದೆ ಇವ್ರು ಹೋಗಿರ್ತಾರೆ. ಯಾಕೆ? ಸಿನಿಮಾ ಮಾಡ್ತಾನೆ, ಓಡೋ ಕುದುರೆ ಗೆಲ್ಲೋ ಕುದುರೆ ಅಂತ. ಅವ್ನ ಬಾಲಕ್ಕೆ ಇವಾಗ ರೇಸ್ಗೆ ಹೋದ್ರೆ ಓಡೋ ಕುದುರೆಗೆ ತಾನೇ ಬೆಟ್ಟಿಂಗ್ ಕಟ್ಟೋದು. ಹೌದು, ಓಡೋ ಕುದುರೆಗೆ ಅವ್ನಿಗೆ ಬೆಟ್ಟಿಂಗ್ ಕಟ್ಟೋತರ ಅವನ ಹೆಸರು ಹೇಳ್ಕೊಂಡು ಹೋದ್ರೆ ಒಂದು 4 ಕಾಸು ದುಡಿಬೋದು ಅಂತ ನೀನು ಹೋಗಿರೋದು. ಅವ್ನು ಬಂದು ಬಾಯಿಲಿ ನಾನು ನಿಂಗೆ ಗೆಲ್ಸ್ಕೊಡ್ತೀನಿ ಅಂತ ಹೇಳಿಲ್ವಲ್ಲ.